ಚಾಂಪಿಯನ್ಸ್ ಟ್ರೋಫಿ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಗೆದ್ದು ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿದೆ. 25 ವರ್ಷಗಳ ಬಳಿಕ ಗೆಲುವು ಸಾಧಿಸಿದೆ ಟೀಮ್ ಇಂಡಿಯಾ ಚಾಂಪಿಯನ್ಸ್ ಟ್ರೋಫಿನಲ್ಲಿ. ಟೀಮ್ ಇಂಡಿಯಾಗೆ ಶುಭ ಹಾರೈಸಿದ್ದಾರೆ ಪ್ರಧಾನಿ ಮೋದಿ. ಆಸ್ ಯೂಶುವಲ್ ಮೋದಿ ಅವರ ಟ್ವೀಟ್ ಬಂದಿರುತ್ತೆ. ಟೀಮ್ ಇಂಡಿಯಾಗೆ ಅವರು ಶುಭವನ್ನು ಕೋರಿರ್ತಾರೆ, ಅಭಿನಂದನೆಗಳನ್ನ ಸಲ್ಲಿಸಿರ್ತಾರೆ. ಇಡೀ ದೇಶ ನಿಮ್ಮ ಗೆಲುವಿನಲ್ಲಿ ಸಂತಸದಲ್ಲಿ ಪಾಲ್ಗೊಳ್ಳುತ್ತದೆ ಅಂತಕ್ಕಂಥದ್ದು ಅವ್ರು ಯಾವಾಗಲೂ ದೊಡ್ಡ ದೊಡ್ಡ ಟೂರ್ನಿಗಳನ್ನ ಗೆದ್ದಾಗ ಪ್ರಧಾನಿ ಮೋದಿ ಅವರು ಈ ರೀತಿ ಟ್ವೀಟ್ ಮಾಡ್ತಾರೆ. ಟೀಮ್ ಇಂಡಿಯಾವನ್ನು ಹಾಡಿ ಹೊಗಳುತ್ತಾರೆ. ಎಲ್ಲ ಕಡೆಯಿಂದಲೂ ಕೂಡ ಅಭಿನಂದನೆಗಳ ಮಹಾಪೂರ ಬರುತ್ತೆ. ಇವತ್ತು ಶುರು ಆಗುತ್ತೆ ಎಲ್ಲ ಕಡೆಯಿಂದ, ರಾಷ್ಟ್ರಪತಿಗಳಿಂದ ಹಿಡಿದು. ಯಾಕೆಂದರೆ ಇದು ದೇಶನೇ ಹೆಮ್ಮೆ ಪಡುವಂತಹ ವಿಚಾರ. ರಾಷ್ಟ್ರಪತಿಗಳು, ಪ್ರಧಾನಿಗಳು, ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ವಿಶ್ ಮಾಡ್ತಾರೆ. ಟೀಮ್ ಇಂಡಿಯಾ ತನ್ನ ಸಾರ್ವಭೌಮತೆಯನ್ನು, ತನ್ನ ಪಾರಮ್ಯವನ್ನು 8 ದೇಶಗಳ ವಿರುದ್ಧ ಬೀರಿ ಕೊನೆಗೂ ಕೂಡ ಅರ್ಹವಾಗಿ ಕಪ್ಪನ್ನು ಎತ್ತಿರ್ತಕ್ಕಂಥದ್ದು. ಟೂರ್ನಮೆಂಟ್ನಲ್ಲಿ ಒಟ್ಟು 8 ತಂಡಗಳು ಭಾಗಿಯಾಗಿತ್ತು. 8 ತಂಡಗಳ ಪೈಕಿ ಭಾರತ ಒಟ್ಟು ಇದುವರೆಗೆ 5 ಪಂದ್ಯಗಳನ್ನ ಆಡ್ತು ಟೂರ್ನಮೆಂಟಲ್ಲಿ. 5ಕ್ಕೆ 5 ಪಂದ್ಯವನ್ನು ಗೆದ್ದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್, ಫಾರ್ಮನ್ನು ಕಳ್ಕೊಂಡಿದ್ದಂತಹ ವಿರಾಟ್ ಕೊಹ್ಲಿ ಈ ಟೂರ್ನಮೆಂಟಲ್ಲಿ ಫಾರ್ಮಿಗೆ ಬಂದಿದ್ದು. ಅದಾದ ನಂತರ ರೋಹಿತ್ ಶರ್ಮಾ ಫಾರ್ಮಿಗೆ ಬಂದಿದ್ದು. ಇವೆಲ್ಲವೂ ಕೂಡ ಟೀಮ್ ಇಂಡಿಯಾಗೆ ಪ್ಲಸ್ ಪಾಯಿಂಟ್. ಕರೆಕ್ಟ್ ಟೈಮ್ನಲ್ಲಿ ವರುಣ್ ಚಕ್ರವರ್ತಿ ಕೂಡ ಮೊದಲ 2 ಪಂದ್ಯಗಳಲ್ಲಿ ಆಡಲಿಲ್ಲ ಅಂದರೂ 3ನೇ ಪಂದ್ಯಕ್ಕೆ ಲಭ್ಯರಾಗಿದ್ದು ಮತ್ತು ಅವರು ತಮ್ಮ ಪರ್ಫಾರ್ಮೆನ್ಸ್ ತೋರಿಸಿದ್ದು. KL ರಾಹುಲ್ ಮತ್ತು ಎಲ್ಲರ ಪರ್ಫಾರ್ಮೆನ್ಸ್ನಿಂದಾಗಿ ಈ ಅರ್ಹ ಗೆಲುವು ಸಂಧಿಸಿದೆ. ತುಂಬಾ ಖುಷಿ ಆಗ್ತದೆ, ತುಂಬಾನೇ ಖುಷಿ ಆಗ್ತದೆ. ಪಾಕಿಸ್ತಾನ ಸೋಲ್ಸಿದೀವಿ, ಆಮೇಲೆ ಲಾಸ್ಟ್ ಟೈಮ್ ವರ್ಲ್ಡ್ ಕಪ್ ಅಲ್ಲಿ ನಮ್ಮನ್ನು ಬೀಟ್ ಮಾಡೋ ಆಸ್ಟ್ರೇಲಿಯಾ ಸೋಲ್ಸಿದೀವಿ, ಆಮೇಲೆ ನ್ಯೂಜಿಲೆಂಡ್ ತುಂಬಾ ಸ್ಟ್ರಾಂಗ್ ಟೀಮ್ ಅವ್ರು ಸೋಲ್ಸಿದೀವಿ. ತುಂಬಾ ಖುಷಿ ಆಗ್ತದೆ. ಆ ಸೌತ್ ಆಫ್ರಿಕಾ ಬಿಟ್ರೆ ಒಬ್ಬರು ಸ್ಟ್ರಾಂಗ್ ಟೀಮ್ ಅಲ್ಲಿ ಸೋಲ್ಸಿದೀವಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ತುಂಬಾ ಟೆನ್ಷನ್ ಮ್ಯಾಚು. ನಮ್ಮ ಕನ್ನಡಿಗರ KL ರಾಹುಲ್ ತುಂಬಾ ಚೆನ್ನಾಗಿ ಆಡಿದ್ದಾರೆ, ನಮ್ಮ ಹಾರ್ಟ್ ಗೆದ್ದಿದ್ದಾರೆ. ಒಂಚೂರು ಜಾಸ್ತಿ ಮೈಕ್ ಬಂತು, ಲೈಟ್ ಬರ್ತಾ ಇದೆ. ಜೈ ಭವಾನಿ. ಏನಿಲ್ಲ, ಭಾರತದ ಕ್ರಿಕೆಟ್ ಆಡಳಿತ ಮಂಡಳಿಗೆ ರೋಹಿತ್ ಶರ್ಮಾರಂತ ಒಬ್ಬ ಒಳ್ಳೆ ದಕ್ಷ ನಾಯಕ ಬೇಕಾಗಿತ್ತು. ಅಂತ ನಾಯಕ ಸಿಕ್ಕಿದ್ದಾರೆ. ರೋಹಿತ್ ಶರ್ಮಾ ಅಂತ ನಾಯಕ ಇಡೀ ಕ್ರಿಕೆಟ್ ಜಗತ್ತಿಗೆ ಬೇಕಾಗಿದೆ. ಇನ್ನು 10 ಅಲ್ಲ 20 ಅಲ್ಲ 30 ವರ್ಷ ಹೋದ್ರು ರೋಹಿತ್ ಶರ್ಮಾರಂತ ನಾಯಕ ಒಳ್ಳೆ ಆಟಗಾರ ಇಡೀ ಕ್ರಿಕೆಟ್ ಜಗತ್ತಿಗೆ ಬೇಕಾಗಿದೆ. ಏನಿಲ್ಲ, ತುಂಬಾ ವರ್ಷಗಳ ನಂತರ ICC ಚಾಂಪಿಯನ್ ಟ್ರೋಫಿಯನ್ನ ಗೆದ್ದಿದ್ದಾರೆ. ಇದು ಇಡೀ ಭಾರತೀಯ ಐತಿಹಾಸಿಕದಲ್ಲೇ ದಾಖಲೆ ಗೆಲುವಾಗಿದೆ. ಒಂದೇ ಒಂದು ಪಂದ್ಯವನ್ನು ಸೋಲದೆ ಕೂಡ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ ಕೊನೆಯ ಫೈನಲ್ ಪಂದ್ಯವನ್ನು ಗೆಲ್ಲಿಗೇರಿ ಪಂದ್ಯವನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇದು ಇಡೀ ಜಗತ್ತಲ್ಲೇ ಐತಿಹಾಸಿಕ ಕ್ಷಣವಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದು ರೋಹಿತ್ ಶರ್ಮಾ 10 ಓವರ್ ನಿಂತ್ರೆ ಇಡೀ ಕ್ರಿಕೆಟ್ ಜಗತ್ತಲ್ಲೇ ರೋಹಿತ್ ಶರ್ಮಾ ಸೋಲಿಸಕ್ಕೆ ಯಾವುದೇ ತಂಡವರು ಅವ್ರಿಗೆ ಸಾಧ್ಯವಾಗಲ್ಲ. ಏನಿಲ್ಲ, ಭಾರತದ ಕ್ರಿಕೆಟ್ ಆಡಳಿತ ಮಂಡಳಿಗೆ ಚೇಸಿಂಗ್ ಅಂದ್ರೆ ಸ್ವಲ್ಪ ಟಫ್ ಇತ್ತು ಸರ್. ಕರೆ ಟೀಮ್ ಇಂಡಿಯಾ ಮುಂದೆ ಎಲ್ಲ ಪಾನಿ ಕಮ್ ಚಾಯ್ ಸರ್. ಏನಿಲ್ಲ ಸರ್, ಇಂಡಿಯಾ ಇಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಭಾರತ್ ಮಾತಾ ಕಿ